ನಮಸ್ಕಾರಗಳು ಸಮಸ್ತ ಕನ್ನಡಿಗರೇ. ಇವತ್ತು ಫೆಬ್ರವರಿ 28, 2026. ಈ ದಿನವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಕುತೂಹಲಕಾರಿಯಾಗಿದೆ. ತಿಂಗಳ ಅಂತ್ಯದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟವಾಗುವುದರಿಂದ ಕೆಲವು ರಾಶಿಗಳು ರಾಜಯೋಗದ ಫಲವಿದ್ದರೆ ಇನ್ನು ಕೆಲವು ರಾಶಿಗಳು ಹಿರಿಯರ ಸಲಹೆಯಂತೆ ನಡೆಯುವುದು ಉತ್ತಮ. ಬನ್ನಿ ದ್ವಾದಶ ರಾಶಿಗಳ ಇಂದಿನ ಫಲಾಫಲಗಳನ್ನು ವಿಸ್ತಾರವಾಗಿ ತಿಳಿಯೋಣ. ಮೊದಲನೇದಾಗಿ ಮೇಷರಾಶಿ. ಇಂದು ನಿಮಗೆ ಶಕ್ತಿಯುತ ದಿನ. ಕೈಗೊಂಡ ಕೆಲಸಗಳಲ್ಲಿ ಜಯ ನಿಮ್ಮದಾಗಲಿದೆ. ಆಫೀಸ್ನಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ. ಹೊಸ ಪ್ರಾಜೆಕ್ಟ್ಗಳಿಗೆ ನೀವು ನಾಯಕತ್ವವನ್ನು ವಹಿಸಬಹುದು. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಅತಿಯಾದ ಆತ್ಮವಿಶ್ವಾಸ ಬೇಡ. ಸಹೋದ್ಯೋಗಿಗಳ ಮಾತನ್ನು ಕೇಳಿ. ಇಂದು ನಿಮಗೆ ಮಿಶ್ರ ಫಲ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸುವ ಹರಸಾಹಸ ಪಡಬೇಕಾಗುತ್ತದೆ. ಕುಟುಂಬದಲ್ಲಿ ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು. ಮೌನವೇ ಶ್ರೇಷ್ಠ ಸಲಹೆ. ಇಂದು ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ನಿಮಗೆ ಶುಭ ಫಲ ತರಲಿದೆ. ಇನ್ನು ಮಿಥುನ ರಾಶಿಯವರಿಗೆ ಸೃಜನ ಕೆಲಸಗಳಿಗೆ ಇಂದು ಉತ್ತಮ ದಿನ. ಕಲೆ ಮತ್ತು ಸಾಹಿತ್ಯ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಮಾನಸಿಕ ನೆಮ್ಮದಿಗಾಗಿ ಯೋಗ ಅಥವಾ ಧ್ಯಾನ ಮಾಡಿ. ಸಲಹೆಯ ಹಣಕಾಸಿನ ವ್ಯವಹಾರದಲ್ಲಿ ಸಹಿ ಮಾಡುವುದು ಎಚ್ಚರವಿರಲಿ. ಭಾವನಾತ್ಮಕವಾಗಿ ಇಂದು ನೀವು ಸ್ವಲ್ಪ ಅಸ್ಥಿರವಾಗಿರಬಹುದು. ಕಟಕ ರಾಶಿಯವರೇ, ತಾಯಿಯ ಕಡೆಯಿಂದ ಆಸ್ತಿ ಲಾಭ ಅಥವಾ ಶುಭ ಸುದ್ದಿ ಸಿಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಶಾಪಿಂಗ್ ಮಾಡುವಾಗ ಜೇಬಿನ ಕಡೆ ಗಮನವಿರಲಿ. ಹಿರಿಯರ ಆಶೀರ್ವಾದ ಪಡೆದು ಕೆಲಸ ಆರಂಭಿಸಿ. ನಿಮ್ಮ ಧೈರ್ಯ ಮತ್ತು ಸಾಹಸ ಇಂದು ಮೆಚ್ಚುಗೆಗೆ ಪಾತ್ರವಾಗಲಿದೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿರುವವರಿಗೆ ಗೌರವ ಪ್ರಾಪ್ತಿ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಹೊಸ ಸಂಬಂಧಗಳು ಆರಂಭವಾಗಬಹುದು. ಸೂರ್ಯನಾರಾಯಣಿಗೆ ಅರ್ಘ್ಯ ಅರ್ಪಿಸಿ. ಮಾತಿನ ಮೇಲೆ ಹಿಡಿತವಿರಲಿ. ಇಲ್ಲದಿದ್ದರೆ ಶತ್ರುಗಳು ಹೆಚ್ಚಾಗಬಹುದು. ಕನ್ಯಾ ರಾಶಿಯವರೇ, ಹೂಡಿಕೆ ಮಾಡಲು ಇಂದು ಸಕಲ ವಲ. ಸ್ವಲ್ಪ ಕಾದು ನೋಡುವುದು ಉತ್ತಮ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಕಾಡಬಹುದು. ಆಹಾರ ಕ್ರಮದ ಬಗ್ಗೆ ಜಾಗ್ರತೆ ಇರಲಿ. ಇಂದು ಹಸಿರು ಹೆಸರು ಬೇಳೆಯನ್ನು ದಾನ ಮಾಡಿ. ಬದುಕಿನಲ್ಲಿ ಸಮತೋಲನ ಕಂಡುಕೊಳ್ಳುವ ದಿನವಿದು. ತುಲಾರಾಶಿಯವರೇ, ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಹುದು. ಮನೆಯಲ್ಲಿ ಶುಭ ಕಾರ್ಯದ ಚರ್ಚೆಗಳು ನಡೆಯಲಿವೆ. ಸುಗಂಧ ದ್ರವ್ಯ ಬಳಸುವುದು ನಿಮಗೆ ಪಾಸಿಟಿವ್ ಎನರ್ಜಿ ನೀಡುತ್ತದೆ. ನಿಗೂಢ ಶಕ್ತಿಗಳ ಬೆಂಬಲ ನಿಮಗಿದೆ ಅಂದುಕೊಂಡು ಕೆಲಸ ತಾನಾಗಿಯೇ ಆಗಲಿದೆ. ರಹಸ್ಯ ಶತ್ರುಗಳು ಬಗ್ಗೆ ಎಚ್ಚರವಿರಲಿ. ನಿಮ್ಮ ಐಡಿಯಾಗಳನ್ನು ನೀವು ಯಾರಿಗೂ ಬಿಟ್ಟು ಕೊಡಬೇಡಿ. ಆಕಸ್ಮಿಕ ಧನಲಾಭದ ಯೋಗವಿದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡಿ. ವೃಶ್ಚಿಕ ರಾಶಿಯವರೇ, ಜ್ಞಾನ ಮತ್ತು ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗಲಿ. ಧನು ರಾಶಿಯವರೇ, ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಗೌರವ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಪ್ರಗತಿ. ದೂರದ ಪ್ರಯಾಣದಲ್ಲಿ ಯೋಜನೆಗಳು ಇಂದು ಕಾರ್ಯರೂಪಕ್ಕೆ ಬರಲಿವೆ. ಹಳದಿ ಬಣ್ಣದ ಹೂವುಗಳನ್ನು ದೇವರಿಗೆ ಅರ್ಪಿಸಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಇಂದು ಫಲ ಸಿಗುವ ಸಮಯ ಬಂದಿದೆ. ಮಕರ ರಾಶಿಯವರೇ, ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆ ಸಂಭವವಿದೆ. ಕಬ್ಬಿಣ ಅಥವಾ ತೈಲ ವ್ಯಾಪಾರಗಳಿಂದ ಲಾಭ. ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಶನೀಶ್ವರನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ನಿಮ್ಮ ವೃದ್ಧಿಯಾಗಲು ತುಂಬ ಉಪಕಾರಿಯಾಗುತ್ತದೆ. ಇನ್ನು ಕುಂಭರಾಶಿಯವರು, ಹೊಸ ಆಲೋಚನೆಗಳನ್ನು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿದೆ. ಸ್ಮಾರ್ಟ್ ಆಫ್ ಅಥವಾ ಹೊಸ ಉದ್ಯಮ ಆರಂಭಿಸಲು ಇಂದು ಅತ್ಯಂತ ಶುಭ ದಿನ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಜನಪೋಕರ ಕೆಲಸಗಳಲ್ಲಿ ಭಾಗಿಯಾಗುವಿರಿ. ಬಡವರಿಗೆ ಆಹಾರ ನೀಡಿ. ಕನಸುಗಳು ನನಸಾಗುವ ಕಾಲ ಹತ್ತಿರ ಬಂದಿದೆ. ಮೀನರಾಶಿಯವರೇ, ವಿದೇಶಿ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ. ಸಾಫ್ಟ್ವೇರ್ ಉದ್ಯೋಗಗಳಿಗೆ ಶುಭ ಕಾಲ. ಬರಬೇಕಾದ ಹಣ ಕೈ ಸೇರುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ವಿಷ್ಣು ಸಹಸ್ರನಾಮ ಪಠಿಸಿ. ನಿಮ್ಮ ದಿನ ಸುಖಮಯವಾಗಿರುತ್ತದೆ. ಗ್ರಹತಿಗಳು ನಿಮ್ಮ ದಾರಿಯನ್ನು ತೋರಿಸಬಹುದು, ಆದರೆ ನಿಮ್ಮ ಪರಿಶ್ರಮ ಮಾತ್ರ ಗುರಿಯನ್ನು ಮುಟ್ಟಿಸಬಲ್ಲದು.
ಇದು ಇಂದಿನ ದ್ವಾದಶ ರಾಶಿಗಳ ಫಲ. ನೆನಪಿಡಿ, ಇದು ಸಾಮಾನ್ಯ ಭವಿಷ್ಯವಾಗಿದ್ದು ನಿಮ್ಮ ಜನ್ಮ ಕುಂಡಲಿಯ ಆಧಾರದ ಮೇಲೆ ಫಲಗಳನ್ನು ಬದಲಾಗಬಹುದು. ನಿಮ್ಮ ದಿನ ಶುಭದಾಯಕವಾಗಿರಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.